ಉದ್ಯೋಗಿ ಮಿತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಕರ್ನಾಟಕ ಸರ್ಕಾರದ SLC 2026ರ ಸೆಕೆಂಡ್ ಎಕ್ಸಾಮಿನ ಚಲನನ್ನು ಹೇಗೆ ಡೌನ್ಲೋಡ್ ಮಾಡೋದು ಎಂಬುದ್ರ ಬಗ್ಗೆ ನಾವೀಗ ನೋಡ್ಕೊಳ್ಳೋಣ. ಮೊದಲನೇದಾಗಿ ನೀವು ಇಲ್ಲಿ KSB ಅಂತೇಳಿ ಟೈಪ್ ಮಾಡಿದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಶಾಲೆಯ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತದೆ. ನಿಮ್ಮ ಶಾಲೆಯ ಪಾಸ್ವರ್ಡ್ ನಿಮ್ಮ ಡಯಾಸ್ ಕೋಡ್ ಆಗಿರುತ್ತದೆ. ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಲಾಗಿನ್ ಆಗಬೇಕು. ಲಾಗಿನ್ ಆದ ತಕ್ಷಣ ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಇಲ್ಲಿ ಬರ್ತಾ ಇದೆ. ಆ ಕ್ಯಾಪ್ಚಾ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತದೆ. ಸರಿಯಾದ ರೀತಿಯ ಒಂದು ಕ್ಯಾಪ್ಚಾವನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ನಂತರ ಇಲ್ಲಿ ನೀವಿಲ್ಲಿ ಗಮನಿಸಬಹುದು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಶಾಲೆಯ ಒಂದು ಲಾಗಿನ್ ಇಲ್ಲಿ ಓಪನ್ ಆಗುತ್ತದೆ. ಇಲ್ಲಿ ನೀವು ನೋಡ್ಬೋದು ಹೋಮ್ ಸರ್ಕ್ಯುಲರ್ಸ್ ಮತ್ತು SLC ರಿಸಲ್ಟ್ 2026 ಎಕ್ಸಾಮ್ 1 ಮತ್ತು 2026 SLC ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ಇದೆ. ಈಗಾಗಲೇ ನೀವು ನಿಮ್ಮ ರಿಪೀಟರ್ಸ್ ಆಗಿರ್ಬೋದು, NC ಸ್ಟೂಡೆಂಟ್ ಆಗಿರ್ಬೋದು, ನಂತರ ಇಲ್ಲಿ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ವಿದ್ಯಾರ್ಥಿಗಳ ಒಂದು ಲಾಗಿನ್ ಆಗಿ ನೀವು ಅವರ ಫಾರ್ಮ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡಿರಾ. ಇಲ್ಲಿ ಕೆಳಗಡೆ ಒಂದು ಡೌನ್ಲೋಡ್ ಚಲನ್ ಫಾರ್ 2026 ಎಕ್ಸಾಮ್ 2 ಅಂತ ಕೊಡ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಹೀಗೆ ಈ ರೀತಿಯಾಗಿ ನಿಮ್ಮ ಶಾಲೆಯ ಒಂದು ನಿಮ್ಮ ಶಾಲೆಯ ಒಂದು ಅಡ್ರೆಸ್ ಬರುತ್ತೆ. ನಂತರ ಚಲನ್ ನಂಬರ್ ಬರುತ್ತೆ. ನೀವು ಎಷ್ಟು ಜನ ಹುಡುಗರದು ಚಲನ್ ತುಂಬಿರ್ತೀರಾ ಅದೊಂದು ಪೇ ಬಿಲ್ ಕೂಡ ಇಲ್ಲಿ ಬರುತ್ತೆ. ನಂತರ ಇಲ್ಲಿ ಡೌನ್ಲೋಡ್ ಚಲನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಅದು ಅಲ್ಲಿ ಕೇಳ್ತಾ ಐತೆ. ಒನ್ಸ್ ಯು ಕ್ಲಿಕ್ ಓಕೆ ಬಟನ್ ವಿಲ್ ಯು ನಾಟ್ ಅಲೌಡ್ ಫಾರ್ ಅಪ್ಡೇಷನ್ಸ್ ಫಾರ್ ದ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಹೇಳ್ತಾರೆ. ಅದ್ರ ಮೇಲೆ ಓಕೆ ಮಾಡಿ ನಂತರ ನಿಮ್ಗೆ ಏನಾಗುತ್ತೆ ಚೆನ್ನಾಗುತ್ತೆ ಡೌನ್ಲೋಡ್ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ವಿದ್ಯಾರ್ಥಿ ಚಲನ ನೀವು ಇಲ್ಲಿ ತುಂಬಿಕೊಂಡು ಯೂನಿಯನ್ ಬ್ಯಾಂಕಿಗೆ ಹೋಗಿ ನೀವು ಆ ಚಲನ 4/5/2026 ಒಳಗಾಗಿ ನೀವು ಆ ಚಲನ ನೀವು ಇಲ್ಲಿ ಕಟ್ಟಬೇಕಾಗುತ್ತದೆ. ಇದೇ ರೀತಿಯ ಉದ್ಯೋಗ ಮಾಹಿತಿಗಾಗಿ ಅಂದರೆ ಇದೇ ರೀತಿಯ ಎಲ್ಲ ಶೈಕ್ಷಣಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.